ಓಕೆ, ಈಗ ಮೂರನೇ ತಾರೀಕು ಬಗ್ಗೆ ಮಾತಾಡ. ಅಂದರೆ ಯಾರ್ಯಾರು ನಂಬರ್ ಅಂದರೆ ತಾರೀಕು 3, 12, 21 ಮತ್ತು 30ನೇ ತಾರೀಕು ಹುಟ್ಟಿರ್ತಾರೆ, ಇವರ ಕ್ಯಾರೆಕ್ಟರಿಸ್ಟಿಕ್ಸ್, ಗುಣಗಳು ಅಥವಾ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ. ಸೊ ನಮ್ಮ ಪುರಾಣಗಳ ಪ್ರಕಾರ, ಹಿಂದೂ ವೇದಿಕ್ ಸಿಸ್ಟಮ್ ಅಥವಾ ಅಸ್ಟ್ರಾಲಜಿ, ಓಕೆ, ಇದ್ರ ಪ್ರಕಾರ ನಂಬರ್ 3 ಏನಿದೆ ಇದನ್ನ ನಾವು ಬೃಹಸ್ಪತಿ ಅಥವಾ ದೇವಗುರುಗೆ ಹೋಲಿಸ್ತೀವಿ. ಓಕೆ, ಬೃಹಸ್ಪತಿ ಅಥವಾ ದೇವಗುರು ಗುಣಗಳಿರಬೇಕು ಅಂತ ಹೇಳಿದ್ರೆ ಏನೇನಿರ್ಬೋದು ನೀವು ಯೋಚನೆ ಮಾಡಿ. ಓಕೆ, ಒಬ್ಬ ಗುರು, ಅದು ದೇವತೆಗಳಿಗೆ ಗುರು ಆಗಿರ್ಬೇಕು ಅಂತ ಹೇಳಿದ್ರೆ ಅವನು ಎಥಿಕಲಿ, ಮಾರಲಿ ತುಂಬಾ ಸ್ಟ್ರಾಂಗ್ ಆಗಿರಬೇಕು, ತುಂಬಾ ಹಾನೆಸ್ಟ್ ಆಗಿರಬೇಕು, ತುಂಬಾ ನಾಲೆಡ್ಜಬಲ್ ಆಗಿರಬೇಕು ಅಲ್ವಾ. ಸೊ ಆಬ್ವಿಯಸ್ಲಿ ನಂಬರ್ 3 ಅಂದ್ರೆ 3ನೇ ತಾರೀಕು ಯಾರ್ಯಾರು ಹುಟ್ಟಿರ್ತಾರೆ, 3, 12, 21, 30, ಇವರು ತುಂಬಾ ಬುದ್ಧಿವಂತರು. ಯಾವುದೇ ಒಂದು ಹೊಸ ವಿಷಯವನ್ನ ತುಂಬಾ ಫಾಸ್ಟ್ ಆಗಿ ಕಲಿಯೋ ಶಕ್ತಿ ಇರುತ್ತೆ. ಗ್ರಹಣ ಶಕ್ತಿ, ಗ್ರಾಸ್ಪಿಂಗ್ ಪವರ್ ಅಂತೀವರಲ್ಲ, ಇದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಏನನ್ ಬೇಕಾದ್ರೆ ಇವರು ಕಲಿಯೋ ಒಂದು ಶಕ್ತಿ ದೇವರಿವರಿಗೆ ಕೊಟ್ಟಿರ್ತಾನೆ. ಇದ್ರ ಜೊತೆಗೆ ನಾ ಹೇಳಿದಾಗೆ ಎಥಿಕಲಿ, ಮಾರಲಿ ತುಂಬಾ ಸ್ಟ್ರಾಂಗು, ಯಾವಾಗ್ಲೂ ಸರಿಯಾದ ಕೆಲಸನೇ ಮಾಡ್ತಾರೆ. ತಪ್ಪು ಕೆಲಸ ಮಾಡಬೇಕು ಅಂತೇನಾದ್ರೂ ಇವ್ರಿಗೆ ಫೋರ್ಸ್ ಮಾಡಿದ್ರೆ 100 ಸರಿ ಯೋಚನೆ ಮಾಡ್ತಾರೆ. ಓಕೆ, ಸೊ ಇಂಥ ಒಂದು ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಗುಣಗಳಿರೋ ನಂಬರ್ 3. ಜೊತೆಗೆ ತುಂಬಾ ರೊಮ್ಯಾಂಟಿಕ್ ಪೀಪಲ್ಲು. ಓಕೆ, ನೋಡಕ್ ಆ ರೀತಿ ಕಾಣಲ್ಲ, ಬಟ್ ದೇ ಆರ್ ರೊಮ್ಯಾಂಟಿಕ್ ಅಂಡ್ ವೆರಿ ಕ್ರಿಯೇಟಿವ್. ಇವರು ಕೂಡ ತುಂಬಾ ಕ್ರಿಯೇಟಿವ್ ಮತ್ತೆ ಆರ್ಟಿಸ್ಟಿಕ್ ಆಗಿ ಕೆಲಸ ಮಾಡುವಂತ ವ್ಯಕ್ತಿತ್ವ ಇರುವಂತ ಒಂದು ನಂಬರ್ 3. ಸೊ ಇನ್ ಜನರಲ್ ನಂಬರ್ 3 ಪೀಪಲ್ ಆರ್ ವೆರಿ ಗುಡ್. ಸೊ ನಿಮ್ಮ ಜೀವನದಲ್ಲಿ ಯಾರಾದರೂ ನಂಬರ್ 3 ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಜೊತೆ ಇರಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಅವರಲ್ಲಿರೋ ಬುದ್ಧಿವಂತಿಕೆ ನಿಮ್ಗೆ ಯಾವಾಗಲೂ ಸಹಾಯ ಆಗುತ್ತೆ. ಯಾವಾಗ ನೀವೇನಾದ್ರೂ ಫ್ರೀ ಜ್ಞಾನ್ ಬೇಕು ಅಂತ ಹೇಳಿದ್ರೆ ನಂಬರ್ 3 ಅವ್ರ ಹತ್ರ ಮಾತಾಡಿ, ಬೇಜಾರಾಗ್ದಲ್ಲೇ ಅರ್ಧ ಗಂಟೆ ನಿಮಗೆ ಏನು ದುಡ್ಡು ಚಾರ್ಜ್ ಮಾಡದಲ್ಲೇ ನಿಮಗೆ ಫ್ರೀ ಜ್ಞಾನ್ ಕೊಡ್ತಾರೆ. ಇದು ಗ್ಯಾರಂಟಿ, ಐ ಅಶ್ಯೂರ್ ಯು. ಓಕೆ, ಇಂಥ ಒಂದು ವ್ಯಕ್ತಿತ್ವ ಇರುವಂತ ನಂಬರ್. ಓಕೆ, ಈಗ ಒಂದೊಂದೇ ನಂಬರ್ ನೋಡ್ತಾ ಹೋಗೋಣ. ಓಕೆ, ಸೊ 3ನೇ ತಾರೀಕು ಹುಟ್ಟಿರೋರು, ಅವರ ವ್ಯಕ್ತಿತ್ವ ಅಥವಾ ಗುಣ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಬೇಸಿಕಲಿ ಯಾರು 3ನೇ ತಾರೀಕು ಹುಟ್ಟಿರ್ತಾರೆ ಇವ್ರನ್ನ ನಾವು ಸಕ್ಸಸ್ ಇನ್ ದ ಸೆಕೆಂಡ್ ಹಾಫ್ ಆಫ್ ದ ಲೈಫ್ ಅಂತ ಕರಿತೀವಿ. ಅಂದ್ರೆ ಈಗ ಸಪೋಸ್ 60 ವರ್ಷ ಅಂತ ತಗೊಂಡ್ರೆ ನಾವು ಒಬ್ಬರ ಜೀವನ ರೇಖೆನ, ಅದರಲ್ಲಿ ಫಸ್ಟ್ ಹಾಫ್ ಅಂದ್ರೆ 25-30 ವರ್ಷ ಇವ್ರು ಯೂಶಲಿ ಕಷ್ಟಪಡ್ತಾರೆ. ಯಾರು 3ನೇ ತಾರೀಕು ಹುಟ್ಟಿರೋರು, ಅವ್ರು ಏನು ಸಕ್ಸಸ್ ಇರುತ್ತೆ ಮೇನ್ಲಿ ಸೆಕೆಂಡ್ ಹಾಫ್, ಅಂದ್ರೆ ಮದುವೆ ಆದ್ಮೇಲೆ ಅಥವಾ 30 ವರ್ಷ 35 ವರ್ಷ ಆದ್ಮೇಲೆ ಇವರು ಯೂಶಲಿ ಸಕ್ಸಸ್ನ ಕಾಣ್ತಾರೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಸ್ಟ್ರಗಲ್ಸ್, ಸ್ವಲ್ಪ ಕಷ್ಟಗಳಿರುತ್ತೆ ಇವ್ರ ಜೀವನದಲ್ಲಿ. ಈಗ 2ನೇ ಡೇಟ್ ನೋಡೋಣ, ನಂಬರ್ 12. ಯಾರು 12ನೇ ತಾರೀಕು ಹುಟ್ಟಿರ್ತಾರೋ ಇವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಕ್ರಿಯೇಟಿವ್ ಪೀಪಲ್ಲು. ಓಕೆ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಅಂದ್ರೆ ಡ್ರಾಮಾ, ಮಾತಾಡೋದ್ರಲ್ಲಿ, ಬೇರೆ ಬೇರೆ ಮ್ಯೂಸಿಕ್ ಅಲ್ಲಿ, ಹಾಡು ಹೇಳೋದ್ರಲ್ಲಿ, ಇದರಲ್ಲೆಲ್ಲ ತುಂಬಾ ಒಂದು ಸ್ಟ್ರಾಂಗ್ ಪವರ್ ಇರುವಂತ ನಂಬರು, ಪಾಸಿಟಿವ್ ನಂಬರು. ಬಟ್ ಇವ್ರಿಗೆ ಸ್ವಲ್ಪ ಕಷ್ಟಗಳು ಜಾಸ್ತಿ. ಈ 3ನೇ ತಾರೀಕು ಅಂದ್ರೆ 3, 12, 21, 30, 4 ತಾರೀಕಲ್ಲಿ 12ನೇ ತಾರೀಕು ಹುಟ್ಟಿದವರಿಗೆ ಸ್ವಲ್ಪ ಕಷ್ಟಗಳು ಜಾಸ್ತಿ. ದೇ ಹ್ಯಾವ್ ಟು ಗಿವ್ ಲಾಟ್ ಆಫ್ ಟ್ರಯಲ್ಸ್. ಅಂದ್ರೆ ಜೀವನದಲ್ಲಿ ಸುಮಾರು ಕಷ್ಟಗಳನ್ನ ಎದುರಿಸಬೇಕಾಗುತ್ತೆ, ಎಸ್ಪೆಷಲಿ ಬಿಗಿನಿಂಗ್ ಅಲ್ಲಿ. ಅಂದ್ರೆ ಓಕೆ, ಸೊ ಬಟ್ ಲೇಟರ್ ಆನ್ ತುಂಬಾ ಒಳ್ಳೆ ಜೀವನ ಇವರಿಗೆ ಸಿಗುತ್ತೆ. ಓಕೆ, ನಾ ಹೇಳಿದಾಗೆ ತುಂಬಾ ಆರ್ಟಿಸ್ಟಿಕ್ ಪೀಪಲ್ಲು, ಕ್ರಿಯೇಟಿವ್ ಪೀಪಲ್ಲು, ಮಾತಾಡೋದ್ರಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಮ್ಯಾಗ್ನೆಟಿಕ್ ಪರ್ಸನಾಲಿಟಿ, ಅಂದ್ರೆ ಇವ್ರು ನೋಡಿದ್ರೆ ನೀವು ಮಾತಾಡಬೇಕು ಅಂತ ಅನ್ಸುತ್ತೆ, ಅಷ್ಟು ಸ್ಟ್ರಾಂಗ್ ಎಕ್ಸ್ಪ್ರೆಸಿವ್ ಮುಖ ಮತ್ತೆ ವಾಯ್ಸ್ ಇರುವಂತ ಒಂದು ವ್ಯಕ್ತಿತ್ವ 12ನೇ ತಾರೀಕು ಹುಟ್ಟಿರೋರು. ಇನ್ನು 21ನೇ ತಾರೀಕು ಏನಪ್ಪಾ ಅಂತ ಹೇಳಿದ್ರೆ ಇವ್ರು ಯಾವಾಗ್ಲೂ ನಮ್ಮ ಬಗ್ಗೆನೇ ಮಾತಾಡ್ತಾರೆ, ಬೇರೆಯವ್ರ ಬಗ್ಗೆ ತಲೆನೇ ಕೆಚ್ಕೊಳ್ಳಲ್ಲ. ಅವಕಾಶ ಸಿಕ್ಕಿದಾಗೆಲ್ಲ ತಮ್ಮ ಬಗ್ಗೆನೇ ಹೇಳ್ಕೊಳ್ಳೋದು, ತಮ್ಮ ಅಚೀವ್ಮೆಂಟ್ ಬಗ್ಗೆ ಹೇಳೋದು, ಬರೇ ತಮ್ದು ಇಡೀ ಜೀವನ ದೇ ಫೋಕಸ್ ಆನ್ ದೆಮ್. ಹಾಗಾಗಿ ಇವ್ರು ಸಕ್ಸಸ್ ಕಾಣ್ತಾರೆ. ಇವ್ರು ಬೇರೆಯವ್ರಿಗೆ ಸಹಾಯ ಮಾಡೋದ್ರಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಯಾವಾಗಿದ್ರು ತಮ್ಮ ಫ್ಯಾಮಿಲಿ, ತಮ್ಮ ಅಟ್ಮೋಸ್ಟ್ ಅಂದ್ರೆ ತಮ್ಮ ಫ್ರೆಂಡ್ಸ್, ಇಷ್ಟು ಬಿಟ್ಟು ಮುಂದಕ್ಕೆ ಹೋಗಲ್ಲ ಇವರು. ಓಕೆ, ತುಂಬಾ ಸೆಲ್ಫ್ ಸೆಂಟರ್ಡ್ ಪೀಪಲ್. ಓಕೆ, ಸೊ ಕಷ್ಟ ಇರುತ್ತೆ ತುಂಬಾ, ಎಸ್ಪೆಷಲಿ ಇನಿಷಿಯಲಿ. ಬಟ್ ತುಂಬಾ ಲೇಟರ್ ಸ್ಟೇಜ್ ಅಲ್ಲಿ, ಸೆಕೆಂಡ್ ಹಾಫ್ ತುಂಬಾ ಸಕ್ಸಸ್ ನೋಡ್ತಾರೆ. ಬಟ್ ಇವ್ರ ಜೊತೆ ನೀವು ಮಾತಾಡಿದ್ರೆ ನಿಮ್ ಬಗ್ಗೆ ಮಾತಾಡಕ್ಕೆ ನಿಮಗೆ ಅವಕಾಶನೇ ಸಿಗಲ್ಲ. ಯಾವಾಗ್ಲೂ ಇವ್ರು ತಮ್ಮ ಬಗ್ಗೆನೇ ಹೇಳ್ಕೊತಿರ್ತಾರೆ. ಇದು 21ನೇ ತಾರೀಕು ಹುಟ್ಟಿರೋರು ಕೂಡ. ಇನ್ನು ಲಾಸ್ಟ್ ನಂಬರ್ 30th, 30ನೇ ತಾರೀಕು ಹುಟ್ಟಿರೋರು ಯಾವಾಗ್ಲೂ ಒಬ್ರೆ. ಇವರು ಗುಂಪನ್ನ ಇಷ್ಟಪಡಲ್ಲ. ಓಕೆ, ಸೊ ಯಾವಾಗ್ಲೂ ಒಬ್ಬರೇ ಇರ್ತಾರೆ. ಓಕೆ, ಸೊ ಗುಂಪಲ್ಲಿ ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ತಾರೆ ಇವರು. ಗುಂಪಲ್ಲಿ ಅಷ್ಟು ಬೆರೆಯಲ್ಲ, ಇಷ್ಟನೂ ಆಗಲ್ಲ. ಬಟ್ ತನ್ನ ಜೊತೆಗೆ ತಾನು ಮಾತಾಡಕ್ಕೆ ಇಷ್ಟ ಇವರಿಗೆ. ಯಾವಾಗಲೂ ತನ್ನ ಜೊತೆಗೆ ತನ್ನ ಕಂಪ್ನಿನ ಎಂಜಾಯ್ ಮಾಡಿಕೊಂಡು ಒಬ್ಬರೇ ಇರಕ್ಕೆ ಇಷ್ಟಪಡುವಂಥ ವ್ಯಕ್ತಿತ್ವ 30ನೇ ತಾರೀಕು ಹುಟ್ಟಿರೋರು.
ಇವ್ರದ್ದು ಹೇಗೆ ಅಂತ ಹೇಳಿದ್ರೆ 0 ಇದೆಯಲ್ಲ, 3 ಆದ್ಮೇಲೆ 0 ಬರೋದ್ರಿಂದ ಇವರು ಮೆಂಟಲಿ ಸ್ಟ್ರಾಂಗ್ ಇದ್ರೆ ಇವರ ವ್ಯಕ್ತಿತ್ವ ಹೇಗೆ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ರೆ, ಇವರು ತುಂಬಾ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗಿ ಇದ್ರೆ ಅವಾಗ ಇವರು ಜೀವನದಲ್ಲಿ ತುಂಬಾ ಮುಂದಕ್ಕೆ ಬರ್ತಾರೆ. ಬಟ್ ಏನಾದರೂ ನೆಗೆಟಿವ್ ಥಿಂಕಿಂಗು, ಅನ್ನೆಸೆಸರಿ ನೆಗೆಟಿವ್ ಯೋಚನೆ ಮಾಡೋದು, ಅಥವಾ ಯಾವುದಾದ್ರೂ ಒಂದು ಬೇಡದಲ್ಲೇ ಇರೋ ಸಂಗತಿ ಅಥವಾ ಸಂಘ, ಓಕೆ, ನೆಗೆಟಿವ್ ಸರ್ಕಲ್ ಅಲ್ಲಿ ಸೇರಿದ್ರು ಅಂತ ಹೇಳಿದ್ರೆ ಇವರು ತುಂಬಾ ಕಷ್ಟಪಡೋ ಚಾನ್ಸ್ ಇರುತ್ತೆ. ಹಾಗಾಗಿ ಯಾವಾಗಲೂ 30ನೇ ತಾರೀಕು ಅವರು ಸ್ಟೇ ಪಾಸಿಟಿವ್, ಸ್ಟ್ರಾಂಗ್ ಆಗಿರಿ, ಪಾಸಿಟಿವ್ ಆಗಿರಿ, ಒಳ್ಳೆ ಜನಗಳ ಜೊತೆಗಿರಿ, ಒಳ್ಳೆ ಪ್ಲೇಸ್ಗಳಲ್ಲಿ ಮಾತ್ರ ಇರಿ. ಟಾಕ್ಸಿಕ್ ಪೀಪಲ್, ಟಾಕ್ಸಿಕ್ ಸಿಚುವೇಶನ್ ಅವಾಯ್ಡ್ ಮಾಡಿದ್ರೆ 30ನೇ ತಾರೀಕಿನವ್ರು ಕೂಡ ಒಳ್ಳೆ ಸಕ್ಸಸ್ನ ನೋಡ್ತಾರೆ. ಇದು ನಂಬರ್ 3 ಅಂದರೆ 3, 12, 21 ಮತ್ತು 30ನೇ ತಾರೀಕು ಹುಟ್ಟಿರೋರ ಗುಣಲಕ್ಷಣಗಳು. ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗಾಗಿ ನನ್ನ ಚಾನಲ್ ಸಾತ್ವಿಕ್ ಸೊಲ್ಯೂಷನ್ಸ್ ವಿತ್ ಸಾತ್ವಿಕ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಐ ವಿಲ್ ಕೀಪ್ ಶೇರಿಂಗ್ ಲಾಟ್ ಆಫ್ ವೈಟಲ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.